ವಿವಾದದ ಕಿಡಿ ಹೊತ್ತಿಸಿದೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಭಾಷಣ. ಮಂಡ್ಯದ ಹನುಮ ಸಂಕೀರ್ತನಾ ಯಾತ್ರೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣ ಮಾಡಿದರು. ಆ ಸಂದರ್ಭದಲ್ಲಿ ವಿವಾದ ಕಿಡಿ ಹೊತ್ತಿಸಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದ ಮುಸ್ಕಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ನೀನು ಮನೆಯಲ್ಲಿ ಮಸೀದಿಯಲ್ಲಿ ಘೋಷಣೆ ಕೂಗು, ಈ ದೇಶದಲ್ಲಿರ್ಬೇಕಾದ್ರೆ ರಾಮ ರಾಮ ಅನ್ಬೇಕು, ಈ ದೇಶದಲ್ಲಿರ್ಬೇಕಾದ್ರೆ ಎಲ್ಲರಂತಿರ್ಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ತಾಕೀತು ಮಾಡಿದ್ದಾರೆ. ಈ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಮಂಡ್ಯದ ಹನುಮ ಸಂಕೀರ್ತನಾ ಯಾತ್ರೆಯಲ್ಲಿ ಪ್ರಭಾಕರ್ ಭಟ್ ಭಾಷಣ ಇದೆ. ಹಿಜಾಬ್ ಹೋರಾಟದ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದಂತಹ ಯುವತಿ ಮುಸ್ಕಾನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಕಲ್ಲಡ್ಕ ಪ್ರಭಾಕರ್ ಭಟ್. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹು ಅಕ್ಬರ್, ಎಲ್ಲರೂ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಪಿಟ್ಕೊಂಡು ಅಂತ ಪವಿತ್ರವಾದಂತ ಭೂಮಿ ಇದು, ರಾಜ ಮಹಾರಾಜರು ಆಳಿದಂತ ಭೂಮಿ. ಅನೇಕ ಲಿಂಗಾಯತ್ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿರ್ಬೇಕು. ನೀವು ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹು ಅಕ್ಬರ್, ಎಲ್ಲರೂ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಪಿಟ್ಕೊಂಡು ಅಂತ ಪವಿತ್ರವಾದಂತ ಭೂಮಿ ಇದು, ರಾಜ ಮಹಾರಾಜರು ಆಳಿದಂತ ಭೂಮಿ. ಅನೇಕ ಲಿಂಗಾಯತ್ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿರ್ಬೇಕು. ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.